ಹುಬ್ಬಳ್ಳಿ ಇವರ ಆಶ್ರಯದಲ್ಲಿ ಇಂದು ನಮ್ಮ ಮಠಕ್ಕೆ ಬಂದು ಭೇಟಿ ನೀಡಿ ನಮ್ಮ ವನಸ್ಪತಿಯನ್ನು ಮತ್ತು ನಮ್ಮ ಮಠದ ಉದ್ದೇಶಗಳನ್ನು ಆಲಿಸಿದಂಥ ಎಲ್ಲ ಸುದ್ದಿ ಮಾಧ್ಯಮರಿಗೂ ಮತ್ತು ಗಣ್ಯಮಾನ್ಯರಿಗೂ ನಮ್ಮ ಮಠದ ವತಿಯಿಂದ ಈ ಹೊಸ ವರ್ಷದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇವೆ. ಸಮಸ್ತ ನಾಡಿನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನತೆಗೂ ಒಲಿತಾಗಲಿ, ಎಲ್ಲವೂ ಅವರ ಸುಖ ಶಾಂತಿ ನೆಮ್ಮದಿ ಸದಾಕಾಲ ಮಾರ್ತಾಂಡ ಭೈರನು ಜಗದ್ಗುರು ಫಕೀರೇಶ್ವರನ ಸದಾಕಾಲ ಆಶೀರ್ವಾದ ಅವರೆಲ್ಲರ ಮೇಲೇನೂ ಇರಲಿ ಅಂತ ಹೇಳಿ ಪ್ರಿಮ್ ಚಾನಲು ಕರ್ನಾಟಕದ ರಾಜ್ಯದಲ್ಲಿ ಮತ್ತು ಕರ್ನಾಟಕ ಅಲ್ಲದೇ ಹೊರ ರಾಜ್ಯಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಲಿ ಮತ್ತು ಎಲ್ಲ ಮಠಾಧೀಶರಿಗಾಗಲಿ ಎಲ್ಲ ಮಾನವ ಕುಲಕ್ಕೆ ಒಲಿತು ಮಾಡುವಂಥ ಶ್ರಮಜೀವಿಗಳಿಗೆ ಒಂದು ಬೆನ್ನೆಲುಬಾಗಿ ಸ್ಥೈರ್ಯ ಧೈರ್ಯ ಜೊತೆಗೆ ತುಂಬುವ ಜೊತೆಗೆ ನಾವು ನಿಮ್ಮ ಜೊತೆ ಸಹಕಾರವಾಗಿ ಎಂದೆಂದಿಗೂ ಒಳ್ಳೆಯ ವಿಷಯಕ್ಕೆ ಒಳ್ಳೆಯ ಸಂಗತಿಗೆ ಮತ್ತು ನಾಡಿನಲ್ಲಿ ಮಾಡುವಂಥ ಸತ್ಕಾರ್ಯಗಳಿಗೆ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಯಾರೋ ಒಬ್ಬರು ಮಾಡುವಂಥ ಸಮಸ್ಯೆಗಳು, ನಿಗೂಢತೆ, ಗೊಂದಲಗಳು ಮಾಡುವಂಥ ಶ್ರಮದ ಮೇಲೆ ಬಹಳ ದುಷ್ಪರಿಣಾಮಗಳನ್ನು ಬೀರುತ್ತದೆ. ಯಾಕಂದರೆ ಒಂದು ದಿನದ ನಿದ್ದೆ ಕೆಟ್ಟರೆ 7 ದಿನ ಸುಧಾರಣೆ ಮಾಡಲಿಕ್ಕೆ ಬೇಕಾಗ್ತದೆ. ಹಾಗೆ ಒಂದು ಗಿಡದ ಆರೋಗ್ಯ ಕೆಟ್ಟರೆ ಅದು 7 ವರ್ಷ ಸುಧಾರಣೆ ಬೇಕಾಗ್ತದೆ. ಅಂಥ ವಿಷಯಗಳನ್ನು ಯಾವುದೋ ಒಂದು ಸಣ್ಣ ಸಣ್ಣ ಮಾಧ್ಯಮದವರು ಮಾಡೋದ್ರಿಂದ ಎಲ್ಲ ಮಾಧ್ಯಮದ ಹೆಸರುಗಳು ಹಾಳಾಗದೆ ಈ ಸುಪ್ರೀಂ ಚಾನಲ್ ತನ್ನದೇ ಆದ ಒಂದು ನಿಗೂಢತೆಯನ್ನು ಧೈರ್ಯದ ಜೊತೆಗೆ ಸ್ಥೈರ್ಯ ಜೊತೆಗೆ ನೇರವಾದಂಥದ್ದು ಕೆಲವೊಂದು ಔಷಧಿಗಳನ್ನು ಪ್ರಮಾಣಿಸಿ ಎಲ್ಲ ಮನದಾಳದ ಮಾತುಗಳನ್ನು ಆಲಿಸುವಂಥ ಶಕ್ತಿ ಅದರಲ್ಲಿ ಹೊಂದಿದೆ. ಇದು ಮುಂದಿನ ದಿನಮಾನಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಜನರಿಗೆ ಪ್ರಿಯವಾದ ಚಾನೆಲ್ ಆಗಲಿಕ್ಕೆ ಇಚ್ಛಪಡ್ತದೆ ಅಂತ ನಾನು ತುಂಬ ಭರವಸೆ ಮಾಡಿದ್ದೇನೆ ಮತ್ತು ಅವರಲ್ಲಿ ಇರುವಂಥ ತಾಳ್ಮೆಯ ಶಕ್ತಿಯೇ ಅದಕ್ಕೆಲ್ಲ ಯಶಸ್ವಿಗೆ ಕಾರಣ ಆಗ್ತದೆ ಅಂತಲೂ ನಾನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಹಾಗಾಗಿ ನೀವೆಲ್ಲ ಮಾನವ ಕುಲದ ಒಲಿತಿಗಾಗಿ, ನಮ್ಮ ಸನಾತನ ಧರ್ಮದ ಒಲಿತಿಗಾಗಿ ಶ್ರಮ ಮಾಡುವಂಥ ಶ್ರಮಜೀವಿಗಳಿಗೆ ಯಾವಾಗಲೂ ಬೆನ್ನಾಗಿ ನೀವು ಬೆನ್ನೆಲುಬಾಗಿ ಅವರನ್ನು ಸಂರಕ್ಷಿಸಬೇಕು. ಜೊತೆಗೆ ಅವರಿಗೆ ಮಾರ್ಗದರ್ಶಕರೂ ಆಗಬೇಕು. ಯಾಕೆಂದರೆ ಗುರುಗಳಂದ ತಕ್ಷಣ ಎಲ್ಲವನ್ನೂ ಕಲಿತವ್ರಂತಲ್ಲ, ಅವರಲ್ಲಿ ಕೆಲವು ಏನು ಮಿಸ್ಟೇಕ್ಸ್ ಇರ್ತದೆ ಅಂದರೆ ಕೆಲವರು ಎಲ್ಲರನ್ನು ನಂಬಿಬಿಡ್ತಾರೆ ಅವರು. ಅವಾಗ ನೀವು ಮಾರ್ಗದರ್ಶಕರಾಗಿ ಏನು ಹೇಳ್ಬೇಕಂದ್ರೆ ಆ ಸಮಾಜದಲ್ಲಿ ಬಂದಂಥವರು ಸ್ವಲ್ಪ ಲೋಪದೋಷಗಳಿದೆ, ಅದನ್ನು ನೀವು ಸ್ವಲ್ಪ ಎಚ್ಚರದಿಂದ ಇರುವಂಥ ಎಚ್ಚರಿಕೆ ಯಾರು ಕೊಡ್ತಾರೆ ಅಂದರೆ ಸುದ್ದಿ ಮಾಧ್ಯಮದ ಸ್ನೇಹಿತರು ಕೊಡ್ತಾರೆ. ನಾವು ಇಲ್ಲಿ ಮಠಕ್ಕೆ ಎಂತಿಂಥವ್ರು ಬರ್ತಾರೆ ಅಂತಂದು ಎಲ್ಲರನ್ನೂ ದಿವ್ಯ ದೃಷ್ಟಿಯಿಂದ ನೋಡುವಷ್ಟು ತಪೋಜಾನಿ